ನೋಡ್ತಾ ಇದ್ದೀರಾ, ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆ ಇವತ್ತಿನ ಬ್ಲಾಗ್ ಬಂದು ಮಹಾಶಿವರಾತ್ರಿಯ ವಿಶೇಷ ಪೂಜೆ, ಮನೇಲಿ ಮತ್ತೆ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇದ್ದೀವಿ. ಸೊ ಅದರದ್ದು ಕಂಪ್ಲೀಟ್ ವಿಡಿಯೋನ ಈ ಒಂದು ಬ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ಎಲ್ಲರೂ ನೋಡಿ. ಹಾಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಮನೇಲಿ ಈ ಥರ ಕಂಚಿಂದು, ತಾಮ್ರದ್ದು ಈ ಥರ ಏನಾದರೂ ದೇವ್ರದ ಐಟಮ್ಸ್ ಏನಾದರೂ ಇದ್ದರೆ ಅದಕ್ಕೆ ಈ ಒಂದು ಲಿಕ್ವಿಡ್ನ ಯೂಸ್ ಮಾಡಿ ಅಪ್ಲೈ ಮಾಡೋದ್ರಿಂದ ತುಂಬ ಚೆನ್ನಾಗಿ, ನೋಡಿದ್ದು ನಾನು ಒಂದು ವಾರದ ಮೇಲೆ ಆದ್ರೂ ಎಷ್ಟು ಚೆನ್ನಾಗಿ ಹೀಗೆ ಇದೆ. ಸೊ ಇವಾಗ ಅಗೇನ್ ಇದನ್ನು ಇನ್ನೊಂದು ಸರಿ ತೊಳೆದ್ಬಿಟ್ಟು ಒಂದು ಬಟ್ಟೆಲಿ ಒರೆಸಿ ಹಾಗೆ ಇಟ್ಟಿದ್ದೀನಿ. ಇವಾಗ ಈ ಲಿಕ್ವಿಡ್ ಏನಿದೆಯೋ ಕಾಣಿಸ್ತಾ ಇದೆಯಲ್ಲ ಅವ್ರಿಗೆ ನೋಡು. ಇವಾಗ ಈ ರೀತಿ ಇದೆಲ್ಲ ಈ ಥರ ಒಂದು ತೊಗೊಂಡ್ಬಿಟ್ಟು ಹಿಂಗೆ ನೀಟಾಗಿ ಪಾಲಿಶ್ ಇದು ಅಂದರೆ ಯಾವಾಗ ನೀಟಾಗಿ ಇದೊಂಥರ ಶೈನಿಂಗ್ ಬರುತ್ತೆ. ಈ ಹುಣಸೆ ಹಣ್ಣು, ಉಪ್ಪು ಎಲ್ಲ ಹಾಕಿ ಉಜ್ತಾರೆ, ಇಲ್ಲ ಪಿತಾಂಬರ್ ಬರುತ್ತೆ ಅದನ್ನು ಹಾಕಿ ಕೂಡ ಉಜ್ಬೋದು ನೀಟಾಗಿ. ಬಟ್ ಎಲ್ಲದಕ್ಕಿಂತ ಇದು ಸ್ವಲ್ಪ ಇದು ಕಾಸ್ಟ್ಲಿ, ಬಟ್ ನೀಟಾಗಿ ಇರುತ್ತೆ. ಅಟ್ಲೀಸ್ಟ್ ಒಂದು 15-20 ಡೇಸ್ವರೆಗೂ ಇಷ್ಟು ಕ್ಲೀನ್ ಆಯಿತು ಅಂತ ಕಾಣಿಸ್ತಾ ಇದೆಯಾ? ಇಲ್ಲಿಂದ ಮನೆ ಹತ್ರನೇ ಅಂತ ಹೇಳಿಬಿಟ್ಟು ನಾನು ಕೂಡ ಶಿವನ ದೇವಸ್ಥಾನಕ್ಕೆ ಹೋದೆ. ತುಂಬ ಅಂದರೆ ತುಂಬ ಜನನೇ ಇದ್ದರು. ಹಾಗೆಯೇ ನಾನು ಎಳ್ನೀರು ಅಭಿಷೇಕ ಕೂಡ ಮಾಡಿದೆ. ಸೊ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಕೊನೆಯದಾಗಿ ಪ್ರಸಾದ ತಿನ್ಕೊಂಡು ಮನೆ ಕಡೆ ಬಂದೆ. ರಾಜಾ ಸೊ ನೋಡಿ, ಗೋಬಿ ಮಂಚೂರಿ ಸೊ ತಿಂದ್ಬಿಟ್ಟು ನಾನೇ ಹೇಳ್ತೀನಿ. ಸಾರಿ, ನಾನು ಇವತ್ತು ಉಪವಾಸ ಅಲ್ಲ, ಮರ್ತೋಗ್ಬಿಡ್ತು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಅವನಿಗೆ ಕೊಟ್ಟು ಟೇಸ್ಟ್ ಮಾಡಕ್ಕೆ ಹೇಳ್ತಾ ಇದ್ದೀನಿ. ಉಪವಾಸ ಮಾಡೋ ರಾಜ ಅಂದ್ರೆ ನಮಸ್ತೆ. ಅದು ಫ್ರೈ ಮಾಡ್ಕೊಟ್ಟಿದ್ನಲ್ಲ ಅವಾಗಲೇ, ಅದಕ್ಕೆ ಓಕೆ. ಇಷ್ಟ ಆಯ್ತು ಅಂತೂ ಇಂತು. ನಿನ್ನ ಆಸೆ ನೆರವೇರುತ್ತಾ? ಈಡೇರುತ್ತಾ? ತೃಪ್ತಿ ಪಡ್ತಾನೆ. ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಗೋಡಂಬಿ, ದ್ರಾಕ್ಷಿ ಎಲ್ಲವೂ ಹಾಕಿದ್ದೀನಿ. ವೆನಿಲಾ ಕೇಕ್ ಮಾಡ್ತಾ ಇರೋದು. ಸೊ ಇವಾಗ ಇದಕ್ಕೆ ಹಾಕೊಳ್ಳೋಣ. ನಮ್ಮ ರಾಜನ್ಗೆ ಕೇಕ್ ಮಾಡು ಅಂತ ಹೇಳ್ತಾ ಇದ್ದೆ. ಹಂಗಾಗಿ ಇಷ್ಟು ದಿನ ಆದ್ಮೇಲೆ ಇವತ್ತು ಫ್ರೀ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ತಂಬಿಟ್ಟು ಮಾಡ್ತಾ ಇದ್ದೀನಿ. ಕಡಲೆ ಶೇಂಗಾಯಿಂದ ತಂಬಿಟ್ಟು ಮಾಡ್ತಾ ಇರೋದು. ಶಿವನಿಗೆ ಇಷ್ಟ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ಇವಾಗ ಅದಕ್ಕೆ 1 ಬೌಲ್ ಆಗುವಷ್ಟು ಶೇಂಗಾ ತಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ಸಣ್ಣ ಉರಿಲಿ ಇದನ್ನ ಫ್ರೈ ಮಾಡ್ಕೊಬೇಕು. ಆವಾಗ ನೀಟಾಗಿ ಫ್ರೈ ಆಗುತ್ತೆ. ನೀವು ಜಾಸ್ತಿ ಉರಿಲಿ ಬೇಗ ಹಿಂಗೆ ಇಟ್ಬಿಟ್ಟು ಬಿಸಿ ಮಾಡಿಬಿಟ್ರೆ ಏನಾಗುತ್ತೆ, ಎಲ್ಲ ಬೇಗ ಹೊತ್ತೋಗ್ಬಿಡುತ್ತೆ, ಸರಿಯಾಗಿ ಒಳಗಡೆ ಬೆಂದಿರಲ್ಲ, ಏನಿರಲ್ಲ. ಓಕೆ, ಸೊ ಹಾಗೆ ಸೊ ಇವಾಗ ಬೆಲ್ಲನ ಕರ್ಗಿಸಕ್ಕೆ ಇಟ್ಬಿಡ್ತೀನಿ. ಅದೆಷ್ಟು ಫ್ರೈ ಆಗೋವರೆಗೂ ಬೆಲ್ಲ ಎಲ್ಲ ನೀಟಾಗಿ ಕರ್ಗೋಗುತ್ತೆ. ಸೊ ಅದು ಬಿಸಿ ಏನದು ಪಾನಕ ಅಲ್ಲ,
ಪಾಕ ಬರೋವರೆಗೂ ಅದನ್ನ ಚೆನ್ನಾಗಿ ಕುದಿಸ್ಕೊಬೇಕು. ಸೊ ಅದನ್ನ ಇವಾಗ ಫಸ್ಟ್ ಅದನ್ನ ಮಾಡ್ಕೊಳ್ಳೋಣ. ಈಗ ಅಲ್ಲಿವರೆಗೂ ಫ್ರೈ ಆಗ್ತಾ ಇರ್ತೀನಿ. ಹಾಗೆ ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ, ಸೊ ಪಾನಕ ಮಾಡ್ಕೊಳಕ್ ಇಟ್ಕೊಂತೀನಿ ಇಲ್ಲಿ. ಇವಾಗ ಇದನ್ನ ಸಿಪ್ಪೆ ಎಲ್ಲ ತೆಗೆದು ಕೂಡ ನೀವು ಇದನ್ನ ಮಾಡ್ಬೋದು. ಹಾಗೆ ಹಾಕ್ತೀನಿ ಅಂದ್ರೆ ಹಾಗೆ ಹಾಕಿ ತಣ್ಣಗಾದ್ಮೇಲೆ ಇದನ್ನ ಮಿಕ್ಸಿಲಿ ಅರ್ಧಂಬರ್ಧ ಪುಡಿ ಮಾಡ್ಕೊಬೇಕು. ಸೊ ಅಲ್ಲಿವರೆಗೂ ಏನ್ ಮಾಡ್ತೀನಿ, ಇದು ಬೆಲ್ಲದ ಪುಡಿ, ಆರ್ಗ್ಯಾನಿಕ್ ಬೆಲ್ಲದ ಪುಡಿ ನಾನು ತರಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನ ಹಾಕ್ಕೊಳ್ತೀನಿ. ಇವಾಗ ಎಷ್ಟು ಬೇಕೋ ಅಷ್ಟು ಸ್ವೀಟ್ಗೆ ಅನುಗುಣವಾಗಿ ಸ್ವಲ್ಪ ಬೆಲ್ಲನ ಹಾಕಿ ಪಾನಕ ಮಾಡ್ಕೊಳ್ಳೋಣ. ಸಾರಿ, ಬರೀ ಇಂಥದೇ ಪಾಕ ಮಾಡ್ಕೊಳ್ಳೋಣ ಪಾನ್. ಸೊ ಈಗ ಬೆಲ್ಲ ಕರಗೋಷ್ಟು ಮಾತ್ರ ನೀರು ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಹಾಕೊಳ್ತೀನಿ. ಸೊ ಸ್ವಲ್ಪ ಬಿಳಿ ಎಳ್ಳು ಹಾಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಸಣ್ಣ ಉರಿಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತೆ ನೀವೆಲ್ಲ ಹೇಗೆ ಶಿವರಾತ್ರಿ ಜಾಗರಣೆ ಅಂದರೆ ಇವತ್ತೆಲ್ಲ ಜಾಗರಣೆ ಎಲ್ಲ ಮಾಡಬೇಕು. ಇವತ್ತೇ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಆದರೆ ಇವತ್ತೇ ಅಪ್ಲೋಡ್ ಮಾಡ್ತೀನಿ, ಆಗಿಲ್ಲ ಅಂತಂದರೆ ನಾಳೆ ಅಪ್ಲೋಡ್ ಮಾಡ್ತೀನಿ. ಹಾಗೆ ಬೆಲ್ಲ ಕರಗಿಸಕ್ಕೆ ಇಟ್ಟಿದ್ದೀನಿ ಪಾಕ ಮಾಡೋದಕ್ಕೆ. ಇವಾಗ ಇದನ್ನ ಹುರ್ಕೊಂಡಿದ್ದೀನಿ, ಎಳ್ಳು ಹುರಿದಿಟ್ಕೊಂಡಿದ್ದೀನಿ. ಇವಾಗ ಇದನ್ನ ಅದು ಒಂದು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಸೊ ಎಳ್ಳು ಇದಕ್ಕೆ ಹಾಕೊಂಡಿದ್ದೀನಿ. ಹಾಗೆ ಇದರಲ್ಲಿ ಸ್ವಲ್ಪ ಶೇಂಗಾ ಹುರ್ಕೊಂಡಿದ್ದೀನಿ. ಅರ್ಧಂಬರ್ಧ ಸಿಪ್ಪೆ ತೆಗ್ದಿದ್ದೀನಿ, ಪೂರ್ತಿಯಾಗಿ ಸಿಪ್ಪೆ ತೆಗ್ದಿಲ್ಲ. ಹಾಗೆ ಇದಕ್ಕಿನ್ನ ಸ್ವಲ್ಪ ಒಂದು 4 ಏಲಕ್ಕಿನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಹಾಕಿ ಮಾಡ್ತೀನಿ. ಹಾಗೇನೆ ಇವಾಗ ಸ್ವಲ್ಪ ಇದನ್ನು ಅಷ್ಟೇ, ಇದು ಆಲ್ರೆಡಿ ಹುರಿದಿರೋದೇನೆ ಇದು, ಬಟ್ ಆದ್ರೂ ಇನ್ನೊಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊತೀನಿ ಅಷ್ಟೇ. ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಶೇಂಗಾನ ಅರ್ಧಂಬರ್ಧ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಎಳ್ಳಿದೆ, ಇಲ್ಲಿ ಹುರಿಗಡ್ಲೆನ ಸ್ವಲ್ಪ ಫ್ರೈ ಮಾಡಕ್ಕೆ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಬೆಲ್ಲನ ಪಾಕಕ್ಕೆ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇದನ್ನ ಇವಾಗ ತೆಗೆದು ಇದಕ್ಕೆ ಹಾಕೊಳ್ತೀನಿ. ಇದಕ್ಕೆ ಡೈರೆಕ್ಟಾಗಿ ಹಾಕೊಳ್ಳೋಣ. ಎಳ್ಳಿದೆಯಲ್ಲ, ಇದಕ್ಕೆ ಎಳ್ಳೆಣ್ಣೆ ನಾನು ಪುಡಿ ಮಾಡ್ತಾ ಇಲ್ಲ, ಅದು ಡೈರೆಕ್ಟಾಗಿ ಹಾಗೇನೆ ಬಾಯಲ್ಲಿ ತಿನ್ನಕ್ಕೆ ಚೆನ್ನಾಗಿರುತ್ತೆ ಅಂತ. ಇವಾಗ ಇದೊಂದು ಸ್ವಲ್ಪ ಹಾಕೊಂಡಾಯ್ತು. ಇವಾಗ ಹುರಿಗಡ್ಲೆನ ಸ್ವಲ್ಪ ಲೈಟಾಗಿ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಬಿಸಿಯಾಗಿದೆ. ಇವಾಗ ಇದನ್ನು ಕೂಡ ಇದಕ್ಕೆ ಹಾಕೊಳ್ತೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ರಿ. ಇವಾಗ ಇದಿಷ್ಟು ಒಣ ಕೊಬ್ಬರಿ ತಗೊಂಡಿದ್ನಲ್ಲ, ಇದನ್ನು ಕೂಡ ಸ್ವಲ್ಪ ಹುರ್ಕೊಂಡು ಇದನ್ನ ನಾನು ತುರಿತಾ ಇಲ್ಲ, ಇದನ್ನ ಮಿಕ್ಸಿಲಿ ಪುಡಿ ಮಾಡ್ಕೊಳ್ತೀನಿ. ಇದನ್ನ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಳ್ತೀನಿ ಅಷ್ಟೇ, ಜಾಸ್ತಿ ಏನಿಲ್ಲ. ಸೊ ಇದು ರುಬ್ಕೊಂಡ್ ಬರೋ ಅಷ್ಟರಲ್ಲಿ ಅದು ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಂಡಾದ್ಮೇಲೆ ಇವಾಗ ಪೂಜೆ ಮಾಡ್ತೀನಿ. ಬೆಳಿಗ್ಗೆನೆ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದೆ. ಇವಾಗ ಈವ್ನಿಂಗ್ ಪೂಜೆಗಂತಾನೆ ಇವೆಲ್ಲ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಟೈಮ್ 7 o'clock ಆಯ್ತು. ಪೂರ್ತಿಯಾಗಿ ನುಣ್ಣಗೆ ಪುಡಿ ಮಾಡಿಲ್ಲ, ಇದನ್ನ ಪುಡಿ ಮಾಡಿಲ್ಲ. ಈ ರೀತಿ ಉಟ್ಟಪಟ್ಟನೆ ಮಾಡ್ಕೊತಾ ಇರೋದು. ಇದನ್ನು ಕೂಡ ಇವಾಗ ಇದಕ್ಕೆ ಹಾಕೊಳ್ತೀನಿ. ಇದಕ್ಕೆ ನೀವು ಸಕ್ಕರೆ ಬೇಕಂತಂದ್ರೆ ಸಕ್ಕರೆ ಪಾನಕ ಮಾಡಿ ಹಾಕೋಬಹುದು, ಇಲ್ಲ ಬೆಲ್ಲ ಬೇಕು ಅಂತಂದ್ರೆ ಬೆಲ್ಲ ಹಾಕೋಬಹುದು. ಎರಡೂ ಕೂಡ ನಡೆಯುತ್ತೆ ಇದಕ್ಕೆ. ಓಕೆ, ಇದನ್ನ ಮಿಕ್ಸಿಲಿ ರುಬ್ಕೊಳ್ತೀನಿ ಇವಾಗ. ಹಾಗೆ ಸ್ವಲ್ಪ ನೋಡಿ, ಇಷ್ಟು ಹಾಕುತ್ತಾ ಇದನ್ನ ಬರುತ್ತೆ. ಇದು ನಾನೇನು ಇದರಲ್ಲೇನೆ ಈಗ ಆಲ್ರೆಡಿ ಇದು ಗ್ಯಾಸ್ ಸ್ಟವ್ನ ಆಫ್ ಮಾಡಿದ್ದೀನಿ. ಇದರಲ್ಲೇ ಇದು ಚೆನ್ನಾಗಿ ಫ್ರೈ ಆಗಲಿ ಅಂತ ಹಾಗೆ ಬಿಟ್ಟಿದ್ದೀನಿ. ಸೊ ಇದನ್ನ ಮಿಕ್ಸಿಲಿ ಹಾಕಿ ರುಬ್ಕೊಳ್ಳೋ ಅಷ್ಟರಲ್ಲಿ ಇದು ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ. ಆಮೇಲೆ ಎಲ್ಲದರ ಜೊತೆಗೆ ಇದನ್ನು ಮಿಕ್ಸ್ ಮಾಡಿಬಿಡ್ತೀನಿ. ಓಕೆ, ಎಳ್ಳು ಮತ್ತೆ ಕಡಲೆ ಬೀಜ, ಕಡಲೆ ಪಪ್ಪು, ಹುರಿಗಡ್ಲೆ ಹೇಳ್ತಾ ಇದ್ದೀನಿ. ಇವಾಗ ಹಾಕೊಂಡಿದ್ದೀನಿ. ಇದು ಕಾಯಿ ಒಣ ಕೊಬ್ಬರಿನ ಈ ರೀತಿ ಮಿಕ್ಸಿಲಿ ಹಾಕಿ ಪುಡಿ ಮಾಡ್ಕೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟನ್ನ ನೀಟಾಗಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ.
ದೀಪ ಅಂತಂದರೆ ನಾನು ತೆಂಗಿನಕಾಯಿ ಇರುತ್ತಲ್ಲ, ಸೊ ಅದರಲ್ಲಿ ದೀಪ ಹಚ್ತಾ ಇರೋದು. ಸೊ ಅದಕ್ಕಿಂತ ಮುಂಚೆ ಫಸ್ಟು ಸ್ವಲ್ಪ ಅದ್ರ ಕೆಳಗಡೆ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕೆಳಗಡೆ ಸ್ವಲ್ಪ ಅರಿಶಿನ ಕುಂಕುಮ. ಇದು ಏನು ಶಿವನಿಗೆ ಇಷ್ಟವಾದ ದೀಪ ಅಂತ. ಸೊ ಹಾಗಾಗಿ ಶಿವನಿಗೆ ತುಂಬ ಪ್ರಿಯವಾದ ದೀಪ, ಹಾಗಾಗಿ ಕಾಯಿ ದೀಪನೇ ಹಚ್ತಾ ಇರೋದು, ತೆಂಗಿನಕಾಯಿ ದೀಪ. ಸೊ ಅದಕ್ಕೆ ಸೈಡಲ್ಲಿ ಅರಿಶಿನ ಕುಂಕುಮ ಹಚ್ಕೋಬೇಕು. ಈ ರೀತಿ ಎಲ್ಲ ಸೈಡು ಈ ರೀತಿ ದೀಪನ ಹಚ್ಕೊಳ್ಳಿ, ಕುಂಕುಮ, ಅರಿಶಿನ ಕುಂಕುಮ ಹಚ್ಕೊಳ್ಳಿ. ಸೊ ಜೋಡಿ ದೀಪನೇ ಹಚ್ಚಬೇಕು. ಅಂತಂದ್ರೆ ನಾವು ಏನಾದ್ರೂ ಒಂದು ಸಂಕಲ್ಪನ ಮಾಡ್ಕೊಂಡ್ರೆ ಈ ದೀಪನ ಹಚ್ಚಿ ಪೂಜೆ ಮಾಡೋದ್ರಿಂದ ಅದು ನೆರವೇರುತ್ತೆ ಅಂತ ಹೇಳ್ತಾರೆ. ತಂಬಿಟ್ನ ಮಾಡಿದ್ದೆ ಎಲ್ಲವೂ ಹಾಕಿ, ಅದನ್ನ ಕೂಡ ದೇವ್ರ ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ. ಹಾಗೆ ಇವಾಗ ಫಸ್ಟು ಕುಂಕುಮದ ಅಭಿಷೇಕ ಮಾಡ್ತಾ ಇದ್ದೀನಿ. ಸೊ ಅರಿಶಿನ ನೀರು ಕೂಡ ಹಾಕ್ತಾ ಇದ್ದೀನಿ. Happy Shivratri. Happy Shivratri. Happy Shivratri. मम्मी नाम दे नाम दे लो मम्मी मम्मी
ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಇತಿಹಾಸ ಸಾಕಷ್ಟು ವಿಚಾರ ತಿಳ್ಕೊಂಡಿದ್ದೀರಾ. ಅದ್ರ ಬಗ್ಗೆ ನಾನು ತಮಗೆ ಹೆಚ್ಚಾಗಿ ಹೇಳಲಿಕ್ಕೆ ಹೋಗೋದಿಲ್ಲ, ನನಗಿಂತ ನೀವೆಲ್ಲ ಜ್ಞಾನವಂತರಿದ್ದೀರಾ. ಆದ್ರೆ ಶಿವನ ಮತ್ತೊಂದು ಪ್ರಮುಖ ಹೆಸರು ತಮಗೆ ಗೊತ್ತಿರೋದು. ಸೊ ಗೈಸ್, ನಿಮಗೆಲ್ಲ ಈ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಬ್ಲಾಗ್ನ ನೋಡ್ತಾ ಇದ್ದೀರಾ, ನೀವೆಲ್ಲರೂ ಕೂಡ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಬೇಕು. ಹಾಗೆ ತಪ್ಪದೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನೀವು ಅಯ್ಯೋ ಯಪ್ಪ ಪಾಟ್ಲಿ ಅನ್ಸ್ತಾನಪ್ಪ. ಬಾಯ್ ಹೇಳೋ, ಎಡುಗು ಬಾಯ್, ಚುಟ್ಟು ಬಾಯ್. ನನ್ನ ಕಡೆಯಿಂದ ನನ್ನ ಚೋಟು ಕಡೆಯಿಂದ ಬಾಯ್.